ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಮೋಟಿವೇಶ್ನಲ್ ಸ್ಪೀಕರ್, ಕಾರ್ಪೊರೇಟ್ ಕೋಚ್. ಭಾಳಷ್ಟು ಸಂದರ್ಭದಲ್ಲಿ ನಾವು ಸಾಕಷ್ಟು ಪರಿಶ್ರಮ ಹಾಕಿ ಕೆಲಸ ಮಾಡ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ರಿಸಲ್ಟ್ ಸಿಗೋದಿಲ್ಲ. ಯಾವಾಗಲೂ ಜೀವನದಲ್ಲಿ ಸೋತಾಗ ಒಂಥರ ನಿರಾಸೆ, ಜಿಗುಪ್ಸೆಗೆ ಒಳಗಾಗುವಂಥದ್ದು ಸಾಮಾನ್ಯವಾದಂಥ ಮನುಷ್ಯನ ಪ್ರವೃತ್ತಿ. ಒಂದು ಸಣ್ಣ ಕತೆ ಹೇಳ್ತೀನಿ. ಏನಾಗಿರುತ್ತೆ, ಒಂದು ನಾಯಿ ಮತ್ತು ಆಣೆ ಇಬ್ಬರು ಭಾಳ ಕ್ಲೋಸ್ ಫ್ರೆಂಡ್ ಇರ್ತವೆ. ಈ ಎರಡೂ ಕೂಡ ಪ್ರೆಗ್ನೆಂಟ್ ಇರ್ತವೆ. ನಾಯಿ ಮತ್ತು ಆಣೆ ಎರಡೂ ಕೂಡ ಪ್ರೆಗ್ನೆಂಟ್ ಇರ್ತವೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಯಿ 6 ತಿಂಗಳಿಗೆ ಒಂದೊಂದು ಸರಿ ಮರಿ ಹಾಕತ್ತೆ. 6 ತಿಂಗಳಾಗತ್ತೆ, ನಾಯಿ ಒಂದು 5-6 ಮಕ್ಕಳಿಗೆ ಜನ್ಮ ನೀಡುತ್ತೆ. ನೆಕ್ಸ್ಟ್ ಮತ್ತೆ 6 ತಿಂಗಳಾಗತ್ತೆ, ಮತ್ತೆ 5-6 ಮಕ್ಕಳಿಗೆ ಜನ್ಮ ನೀಡುತ್ತೆ. ಮತ್ತೆ 6 ತಿಂಗಳಾಗತ್ತೆ, ಮತ್ತೆ 5-6 ಮಕ್ಕಳು. ಹೀಗೆ 18 ತಿಂಗಳಲ್ಲಿ ಒಂದು 15 ಮಕ್ಕಳಿಗೆ ನಾಯಿ ಜನ್ಮ ನೀಡಿರುತ್ತೆ. ಅಲ್ಲಿವರೆಗೂ ಕೂಡ ಆಣೆ ಇನ್ನೂ ಕೂಡ ಪ್ರೆಗ್ನೆಂಟ್ ಇರುತ್ತೆ, ಇನ್ನೂ ಜನ್ಮ ನೀಡಿರೋದಿಲ್ಲ. ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿದೆ, ಆಣೆಯ ಪ್ರೆಗ್ನೆನ್ಸಿ ಟೈಮ್ ಬಂದ್ಬಿಟ್ಟು 18ರಿಂದ 22 ತಿಂಗಳು. ನಾಯಿ ಹೋಗಿ ಕೇಳುತ್ತೆ, ಅಲ್ಲ ಗೆಳೆಯ, ನೀನು ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೀಯಾ? ನೋಡು, ನಾನು 15 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ, ನೀನಿನ್ನೂ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೀಯಾ? ಆರ್ ಯು ಶ್ಯೂರ್ ದ್ಯಾಟ್ ಯು ಆರ್ ಪ್ರೆಗ್ನೆಂಟ್? ನಿಜವಾಗಿ ನೀನು ಪ್ರೆಗ್ನೆಂಟ್ ಇದೆಯಾ? ನಾನು ಮರಿಗಳನ್ನಾಗಿ ಎಷ್ಟು ನೋಡು 15 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ, ನೀನು ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೆ. ಎಲ್ಲಿದೆ ನೀನು ಮರೆ? ಎಲ್ಲಿದೆ ನಿನ್ನ ಮಕ್ಕಳು ಅಂತ ಆಣೆನ ಕೇಳುತ್ತೆ. ಆವಾಗ ಆಣೆ ಹೇಳುತ್ತೆ, ಗೆಳೆಯ, ನಾನು ಪಪ್ಪೀಸ್ ಅಂದರೆ ನಾಯಿ ಮರಿಗಳಿಗೆ ಜನ್ಮ ಕೊಡೋದಿಲ್ಲ, ನಾನು ಆಣೆ ಮಗುವಿಗೆ ಜನ್ಮ ಕೊಡ್ತೀನಿ. ಯಾವಾಗ ನನ್ನ ಮಗು ಈ ಭೂಮಿಗೆ ಬರುತ್ತೆ, ಅರ್ತ್ ಫೀಲ್ಸ್ ಇಟ್, ಭೂಮಿಗೆ ಆ ಸ್ಪರ್ಶದ ಅನುಭವ ಆಗತ್ತೆ, ಅಂಥ ಒಂದು ಮರಿಗೆ ನಾನು ಜನ್ಮ ಕೊಡ್ತೀನಿ. ಯಾವಾಗ ನನ್ನ ಮರಿ ರೋಡಲ್ಲಿ ಹೋಗುತ್ತೆ, ಜನ ನಿಂತು ಗೌರವ ಕೊಡ್ತಾರೆ, ಅದ್ರ ಜೊತೆ ಸೆಲ್ಫಿ ಕ್ಲಿಕ್ ಮಾಡ್ತಾರೆ, ಅಂಥ ಒಂದು ಮರಿಗೆ ನಾನು ಜನ್ಮ ಕೊಡ್ತೀನಿ. ಇಡೀ ಕಾಡಿನಲ್ಲಿ ಪವರ್ಫುಲ್ ಆದಂಥ ಒಂದು ಮರಿಗೆ ನಾನು ಜನ್ಮ ಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಗಿವಿಂಗ್ ಅ ಬರ್ತ್ ಟು ಪಪ್ಪೀಸ್ ಅಂತ ಹೇಳುತ್ತೆ. ಹಾಗೆ ನಮ್ಮ ಕೆಲಸ ಎಷ್ಟೇ, ನಾವು ಸತತವಾಗಿ ಪರಿಶ್ರಮವನ್ನು ಪಡ್ತಾ ಇರೋದು. ದೀರ್ಘಕಾಲ ನೈರಂತರ್ಯ ಆ ಸತ್ಕಾರ ಆ ಸೇವಿತ ದೃಢಭೂಮಿ ಸಿದ್ಧಿತ ಅಂತ ಹೇಳಿ ಪತಂಜಲಿ ಮಹರ್ಷಿ ಹೇಳ್ತಾರೆ. ಅಂದರೆ ನಮ್ಮ ಕೆಲಸ ಏನಂತ ಹೇಳಿದ್ರೆ, ಸತತವಾಗಿ ಪರಿಶ್ರಮವನ್ನು ಪಡ್ತಾ ಇರೋದು. ಅವಶ್ಯವಾಗಿ ನಮಗೆ ಯಶಸ್ಸು ಸಿಗತ್ತೆ. ಆ ಕ್ಷಣದಲ್ಲಿ ಸಿಗದೇ ಇರಬಹುದು. ನಮಗೆ ಆ ಕ್ಷಣದಲ್ಲಿ ಸಿಕ್ಕಿಲ್ಲ ಅಂತೇಳಿ ನಾವು ಕೈ ಬಿಟ್ಟಿವಿ ಅಂತ ಹೇಳಿದ್ರೆ ಜೀವನದಲ್ಲಿ ಗೆಲ್ಲೋದು ಬಹಳ ಕಷ್ಟ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾರೆ ಸುಖ ದುಃಖಿ ಸಮೈಕೃತ್ವ ಲಾಭೋ ಜಯ ತಥೋ ಯುದ್ಧಾಯ ಯುಜಸ್ವ ನೇವಂ ಪಾಪಂ ವಾಪ್ಸಸಿ. ಅರ್ಜುನ, ಸುಖ ದುಃಖ ಲಾಭ ಹಾನಿ ಜಯ ಅಪಜಯಗಳನ್ನು ಬಿಟ್ಟು ನಿನ್ನ ಕರ್ಮವನ್ನು ಸತತವಾಗಿ ಮಾಡ್ತಾ ಇರು. ಯಾಕಂದ್ರೆ ಇವು ಯಾವುದೂ ಕೂಡ ನಿನ್ನ ಕೈಯಲ್ಲಿಲ್ಲ. ನೀನು ಯಾವಾಗ ನೀನು ಶ್ರದ್ಧಾ ಮನಸ್ಸ ವೀರ್ಯ ಕಾರ್ಯಪ್ರವರ್ತ, ಶ್ರದ್ಧೆ ಮನಸ್ಸು ಮತ್ತು ವೀರ್ಯ ಅಂದರೆ ಶಕ್ತಿ ಹಾಕಿ ಕೆಲಸ ಮಾಡ್ತೀಯ, ಅವಶ್ಯವಾಗಿ ನಿನಗೆ ಒಂದು ದಿನ ಜಯ ಸಿಗತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಮ್ಮ ಕೆಲಸ ಎಷ್ಟೇ, ನಾವು ಪರಿಶ್ರಮವನ್ನು ಪಡೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಭಾಳಷ್ಟು ವಿಷಯಗಳನ್ನ ನಾನು ಇನ್ನೂ ಫ್ಯೂಚರ್ದಲ್ಲಿ ಹೇಳ್ತಾ ಇರ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ನನ್ನ ವಿಡಿಯೋ ನೋಡಿದ್ದಕ್ಕೆ.